ಗುಂಡ್ಲುಪೇಟೆಯ ಕಗ್ಗಳ ಹಾಗೂ ಬಸವಪುರದಲ್ಲಿ ನಿರ್ಗತಿಕರಿಗೆ ಮನೆ ಕಟ್ಟಿಕೊಡಲು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ಈ ದಿನ 2 ಮನೆಗೂ ಭೂಮಿ ಪೂಜೆ ಮಾಡಲಾಯಿತು. ಕಟ್ಟಕಡೆಯ ನಿರ್ಗತಿಕರಿಗೆ ಯಾರೂ ಇಲ್ಲ ಅನ್ನುವ ಮನೋಭಾವದ ನಿರಾಶ್ರಿತರಿಗೆ ನಾವಿದ್ದೀವಿ ಎಂಬ ಆತ್ಮಸ್ಥೈರ್ಯವನ್ನ ತುಂಬಿ ಅವರಿಗೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಧರ್ಮಸ್ಥಳ ಸಂಸ್ಥೆ ಶ್ರಮಿಸ್ತಾ ಇದೆ. ಹಾಗೂ ತಿಂಗಳಿಗೆ 1000ದಂತೆ ಮಾಸಾಶನ ಮೊತ್ತ ಹಾಗೂ ಪೌಷ್ಟಿಕ ಆಹಾರಕ್ಕೆ ವಾತ್ಸಲ್ಯ ಮಿಕ್ಸ್ ಹಾಗೂ ವಾತ್ಸಲ್ಯ ಕಿಟ್ಗಳನ್ನು ನೀಡ್ತಾ ಇದ್ದೀವಿ. ಹಾಗೂ ವಾತ್ಸಲ್ಯ ಫಲಾನುಭವಿಗಳಿಗೆ ಶೌಚಾಲಯ ಕಟ್ಟಿಕೊಡೋದು, ಮನೆ ರಿಪೇರಿ, ಸೋಲಾರ್ ಅಳವಡಿಕೆ ಸಹ ಮಾಡಿಕೊಡ್ತೀವಿ ಎಂಬುದರ ಬಗ್ಗೆ ಜಿಲ್ಲಾ ನಿರ್ದೇಶಕರು ದಿನೇಶ್ ಸರ್ ಅವರು ಮಾತನಾಡಿದ್ರು. ಊರಿನ ಮುಖಂಡರು ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇರುವ ಜನ ಉಪಯೋಗಿ ಕೆಲಸಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾಧಿಕಾರಿಗಳು ಚಂದ್ರಶೇಖರ್ ಸರ್, ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿ ಮುಖೇಶ್ ಸರ್, ತಾಲೂಕು ಸಮನ್ವಯಾಧಿಕಾರಿ ಚೈತ್ರ ಹಾಗೂ ಊರಿನ ಮುಖಂಡರಾದಂತಹ ಸಿದ್ದಶೆಟ್ಟಿ, ಸಿದ್ದರಾಜು, ಮಾಜಿ ಪಂಚಾಯಿತಿ ಅಧ್ಯಕ್ಷರು ನಾಗೇಶ್, ಅರ್ಚಕರಾದ ನಾಗೇಂದ್ರ, ಮೇಸ್ತ್ರಿ ರಂಗಸ್ವಾಮಿ, ಸೇವಾ ಪ್ರತಿನಿಧಿ ಸುನೀತಾ ಮತ್ತು ಮಹದೇವಮ್ಮ ಹಾಗೂ ಮೇಲ್ವಿಚಾರಕರಾದ ರಾಜೇಶ್ವರ್ ಅವರು, ಊರಿನ ಗ್ರಾಮಸ್ಥರು, ಮುಖಂಡರು ಭಾಗವಹಿಸಿದ್ರು. ಧರ್ಮಸ್ಥಳದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅವರಿಗೆ 1,000 ರೂಪಾಯಿ ಮಾಸಾಸನ ಕಳೆದ 3 ವರ್ಷದಿಂದ ದುಡ್ಡನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವರ ಮನೆ ಕೂಡ ಶಿಥಿಲವಾಗಿ ಅವರಿಗೆ ಅದರಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪೂಜ್ಯರಿಗೆ ಬರೆದ ಪ್ರಕಾರ ನಮ್ಮ ಯೋಜನಾಧಿಕಾರಿಯವರು, ಜ್ಞಾನವಿಕಾಸ ಸಮನ್ವಯಾಧಿಕಾರಿಯವರು, ಇಲ್ಲಿಯ ಸೇವಾ ನಿರತರು, ಇಲ್ಲಿಯ ಸೇವಾ ಪ್ರತಿನಿಧಿಗಳು ಮತ್ತು ಮೇಲ್ವಿಚಾರಕರು ಬರೆದ ಪ್ರಕಾರ ಅವರಿಗೆ ಮನೆ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಬಂದಿದೆ. 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಅವರಿಗೆ ಒಂದು ಮನೆಯನ್ನು ನಾವು ಕಟ್ಟಿಕೊಡ್ಲಿಕ್ಕಿದ್ದೇವೆ. ಅದರ ಕೆಲಸವನ್ನು ಸಂಪೂರ್ಣವಾಗಿ ನಮ್ಮ ಮೇಸ್ತ್ರಿಯವರು ಅವರು ಈಗಾಗಲೇ ಮಾಡಿದ್ದಾರೆ ನಮ್ಮ ಜೊತೆಗೆ. ನಾವು ಕಳೆದ ವರ್ಷ ಗುಂಡ್ಲುಪೇಟೆಯಲ್ಲಿ ಒಟ್ಟು 3 ಮನೆ ಮಾಡಿದ್ದೇವೆ. ಇಲ್ಲಿವರೆಗೆ 8 ಮನೆಗಳನ್ನು 8 ಆಯಿತು ಸರ್, 8 ಮನೆಗಳು ಮಾಡಿದ್ದೇವೆ. ಇದು 9ನೇ ಮನೆ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದ ಪ್ರಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಫೈನಾನ್ಸನ್ನು ಮಾಡ್ತಾ ಇಲ್ಲ. SBI ಬ್ಯಾಂಕ್ನ ವ್ಯವಸ್ಥೆಯ ಪ್ರಕಾರ ಜನರಿಗೆ ಕೊಡುವಂಥ ಸಾಲವನ್ನು ಬ್ಯಾಂಕೇ ಕೊಡಮಾಡುತ್ತೆ. ಜನ ಕಟ್ಟುವಂಥ ದುಡ್ಡು ಏನಿದ್ರು ಬ್ಯಾಂಕಿಗೆ ಕಟ್ತಾರೆ. ನಾವು ಏನಿದ್ರು ಬ್ಯಾಂಕಿಗೆ ಮತ್ತು ಏನು ನಿರ್ಗತಿಕರಿಗೆ ಮತ್ತು ಸಣ್ಣ ರೈತರಿಗೆ ಅನುಕೂಲ ಆಗುವ ವ್ಯವಸ್ಥೆಯಲ್ಲಿ ಮಾಡ್ತಿದ್ದಾರೆ. ಅದರಲ್ಲಿ ಎಲ್ಲ ಸಂಘದ ಮೂಲಕ ಕೊಡುವಂಥ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂಥ ಸಾಲ ಕೊಡುವಂಥದ್ದು, ಅದರೊಟ್ಟಿಗೆ ಅವರ ಅಭಿವೃದ್ಧಿಯನ್ನು, ಜಮೀನು ಅಭಿವೃದ್ಧಿ ಇರ್ಬೋದು, ಅವರ ಅಭಿವೃದ್ಧಿ ಇರ್ಬೋದು ಮಾಡಿಸುವಂಥದ್ದು. ಅದರೊಟ್ಟಿಗೆ ಅವರ ಧರ್ಮಪತ್ನಿಯವರು ಹೇಮಾವತಿ ಅಮ್ಮನವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಮಹಿಳೆಯರನ್ನು ಸಬಲೀಕರಣ ಮಾಡಬೇಕಂತ ಬೇರೆ ಬೇರೆ ತರಬೇತಿಗಳನ್ನು ಕೊಡುವುದರ ಮೂಲಕ ಅವರಿಗೆ ಸ್ವ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿರುವಂಥದ್ದು. ಅದರೊಟ್ಟಿಗೆ ಅವರು ಒಂದು ಸಮಾಜದಲ್ಲಿ ಒಂದು ಉತ್ತಮ ಮಹಿಳೆಯಾಗಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಮಾಡ್ತಿದ್ದಾರೆ. ಅದರೊಟ್ಟಿಗೆ ಇಂಥ ನಮ್ಮ ನಿರ್ಗತಿಕರಿಗೆ ಅಂದರೆ ಮಕ್ಕಳಿದ್ದು ತಂದೆ ತಾಯಿಯನ್ನು ಬೀದಿಯಲ್ಲಿ ಬಿಟ್ಟಿರುವವರು, ಅದೇ ರೀತಿಯಲ್ಲಿ ಯಾರು ಇಲ್ಲದೆ ವಯಸ್ಸಾಗಿದೆ, ಏನು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಹೊತ್ತು ಊಟಕ್ಕೂ ಆಸುಪಾಸಲ್ಲಿ ಕೇಳ್ತಿರುವವರು, ಅದೇ ರೀತಿಯಲ್ಲಿ ಮನೆ ಇಲ್ಲ ಜೋಪಡಿಯಲ್ಲಿರುವವರು, ಇಂಥ ಒಂದು ವ್ಯವಸ್ಥೆಗಳನ್ನು ನೋಡಿಕೊಂಡು ಇವತ್ತು ಅಂಥ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವಂಥದ್ದು. ಈಗಾಗಲೇ 1000 ಮನೆ ಕಟ್ಟುವಂಥ ವ್ಯವಸ್ಥೆ ಈ ವರ್ಷದಲ್ಲಿ ಒಂದು 250ಕ್ಕೆ ನಮ್ಮ ಪೂಜ್ಯರು ಗುರಿ ಮಾಡಿಕೊಂಡಿದ್ದಾರೆ, ಒಂದು ನಾವು ಕಟ್ಟಿಕೊಡಬೇಕು ಅಂತ. ಅದರಲ್ಲಿ ನಾವು ಈಗಾಗಲೇ ತಾಲೂಕಲ್ಲಿ ಒಂದು 4 ಮನೆ ಗುರುತಿಸಿ ಕಲಿಸಿಕೊಟ್ಟಿದ್ದೀವಿ. ಅದರಲ್ಲಿ 2 ಮಂಜೂರಾತಿ ಆಗಿದೆ. ಇವತ್ತು ಈ ಒಂದು ಪ್ರಥಮವಾಗಿ ತಾಲೂಕಲ್ಲಿ ಈ ಒಂದು ಮನೆಯನ್ನು ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ